ಸರ್ಕಾರಿ ಬ್ಯಾಂಕ್ ಖಜಾನೆ ಒಡೆದಿದ್ದ ಕಿಲಾಡಿ ಗ್ಯಾಂಗ್ ಒಂದೇ ಒಂದು ಕ್ಲೂ ಅನ್ನ ಬಿಟ್ಟಿರಲಿಲ್ಲ. ಸಿಸಿ ಕ್ಯಾಮೆರಾಗೂ ಕೂಡ ಸ್ಪ್ರೇ ಹೊಡೆದಿದ್ದಂತಹ ಕದೀಮರನ್ನ ಈಗ ಬಾದಾಮಿ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಕೆಡ್ಡಾಗಿ ಕೆಡವಿದ್ದಾರೆ. ಮುಖಕ್ಕೆ ಮಾಸ್ಕ್, ತಲೆಗೊಂದು ಮಂಕಿ ಕ್ಯಾಪ್, ಚೂಡಿ ಮಾದರಿ ವೇಷ ತೊಟ್ಟು ಕತ್ತಲೆಯಲ್ಲಿ ಬ್ಯಾಂಕ್ಗೆ ನುಗ್ಗಿದ ಗ್ಯಾಂಗ್ ನೋಡಿ. ಬ್ಯಾಂಕ್ನ ಇಡೀ ಖಜಾನೆ ಖಾಲಿ ಮಾಡಿದ ಕದೀಮರನ್ನ ಬಾಗಲಕೋಟೆ ಪೊಲೀಸರು ಕೆಡ್ಡಕ್ಕೆ ಕೆಡವಿದ್ದಾರೆ. ಇದು 2025 ಸೆಪ್ಟೆಂಬರ್ 7ರಂದು ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಕಾಕನೂರು ಗ್ರಾಮದಲ್ಲಿ ನಡೆದ ಘಟನೆ. ಎಸ್ಬಿಐ ಬ್ಯಾಂಕ್ಗೆ ನುಗ್ಗಿದ 6 ಜನರ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಖಜಾನೆ ಹೊಡೆದಿತ್ತು. ಬ್ಯಾಂಕ್ ಲಾಕರ್ ಓಪನ್ ಮಾಡಿ ಚಿನ್ನಾಭರಣ, ಹಣ ದೋಚಿದ್ದು ಇದಕ್ಕೂ 6 ತಿಂಗಳ ಮೊದಲೇ ಸ್ಕೆಚ್ ರೆಡಿ ಮಾಡಿಕೊಂಡಿತ್ತು. 6 ತಿಂಗಳ ಹಿಂದೆ ಬ್ಯಾಂಕ್ಗೆ ಬಂದಿದ್ದ ಆರೋಪಿಗಳು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಒಳನುಗ್ಗಲು ಎಂಟ್ರಿ ಹೇಗೆ, ಯಾವ ದಾರಿಯಿಂದ ಬ್ಯಾಂಕ್ಗೆ ನುಗ್ಗಬೇಕು, ಹೀಗೆ ಹಲವಾರು ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ಸೆಪ್ಟೆಂಬರ್ 2ರಂದು ರಾತ್ರಿ ಬ್ಯಾಂಕ್ ಹಿಂಭಾಗದ ಶಟರ್ ಮುರಿದು ಒಳಗೆ ನುಗ್ಗಿದ್ರು. ಬ್ಯಾಂಕ್ ಸಿಸಿ ಕ್ಯಾಮೆರಾಗಳಿಗೆ ಕಪ್ಪು ಬಣ್ಣದ ಸ್ಪ್ರೇ ಹೊಡೆದು ತನ್ನ ಕೆಲಸವನ್ನ ಮುಗಿಸಿತು. ಈ ಘಟನೆ ಕುರಿತು ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಈಗ ಅದರಲ್ಲಿ ನೆಕ್ಸ್ಟ್ ಅವರು ಬ್ಯಾಂಕ್ ಮ್ಯಾನೇಜರ್ ರೂಮ್ ಅಲ್ಲಿ ಒಂದು ಲಾಕರ್ ಇತ್ತು, ಅದಕ್ಕೆ ಅವರು ಗ್ಯಾಸ್ ಕಟ್ಟರ್ ತಗೊಂಡು ಬಂದಿದ್ದು, ಆ ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಆ ಲಾಕರ್ ಅಲ್ಲಿ, ಚಿಕ್ಕ ಲಾಕರ್ ಅಲ್ಲಿ ಅವರಿಗೆ ಏನು ಐಟಮ್ ಜಾಸ್ತಿ ಸಿಕ್ಲಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಸಿಕ್ತು. ಅದು ಆದ ನಂತರ ಅವರು ಮೇನ್ ಟ್ರೆಜರಿ ರೂಮ್ ಏನಿದೆ ಅದರಲ್ಲಿ 3 ಲಾಕರ್ ಇತ್ತು. ಅದೇ ಗ್ಯಾಸ್ ಕಟ್ಟರ್ ತಗೊಂಡು ಅವರು ಮೇನ್ ಲಾಕರ್ ಕಡೆ ಹೋದ್ರು. ಅಲ್ಲಿ ಫಸ್ಟ್ ಲಾಕರ್ ಗೆ ಅವರು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಅಲ್ಲಿ ಸುಮಾರು 34 ಲಕ್ಷದ ಗೋಲ್ಡ್ ಮತ್ತೆ ಕ್ಯಾಶ್ ಅವರಿಗೆ ಸಿಕ್ಕಿದ್ದು. ಇಲ್ಲಿ ತನಕ ಅವರು ಸರ್ಕಾರಿ ಬ್ಯಾಂಕ್ ಖಜಾನೆ ಒಡೆದಿದ್ದ ಕಿಲಾಡಿ ಗ್ಯಾಂಗ್ ಒಂದೇ ಒಂದು ಕ್ಲೂ ಅನ್ನ ಬಿಟ್ಟಿರಲಿಲ್ಲ. ಸಿಸಿ ಕ್ಯಾಮೆರಾಗೂ ಕೂಡ ಸ್ಪ್ರೇ ಹೊಡೆದಿದ್ದಂತಹ ಕದೀಮರನ್ನ ಈಗ ಬಾದಾಮಿ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಕೆಡ್ಡಾಗಿ ಕೆಡವಿದ್ದಾರೆ. ಮುಖಕ್ಕೆ ಮಾಸ್ಕ್, ತಲೆಗೊಂದು ಮಂಕಿ ಕ್ಯಾಪ್, ಚೂಡಿ ಮಾದರಿ ವೇಷ ತೊಟ್ಟು ಕತ್ತಲೆಯಲ್ಲಿ ಬ್ಯಾಂಕ್ಗೆ ನುಗ್ಗಿದ ಗ್ಯಾಂಗ್ ನೋಡಿ. ಬ್ಯಾಂಕ್ನ ಇಡೀ ಖಜಾನೆ ಖಾಲಿ ಮಾಡಿದ ಕದೀಮರನ್ನ ಬಾಗಲಕೋಟೆ ಪೊಲೀಸರು ಕೆಡ್ಡಕ್ಕೆ ಕೆಡವಿದ್ದಾರೆ. ಇದು 2025 ಸೆಪ್ಟೆಂಬರ್ 7ರಂದು ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಕಾಕನೂರು ಗ್ರಾಮದಲ್ಲಿ ನಡೆದ ಘಟನೆ. ಎಸ್ಬಿಐ ಬ್ಯಾಂಕ್ಗೆ ನುಗ್ಗಿದ 6 ಜನರ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಖಜಾನೆ ಹೊಡೆದಿತ್ತು. ಬ್ಯಾಂಕ್ ಲಾಕರ್ ಓಪನ್ ಮಾಡಿ ಚಿನ್ನಾಭರಣ, ಹಣ ದೋಚಿದ್ದು ಇದಕ್ಕೂ 6 ತಿಂಗಳ ಮೊದಲೇ ಸ್ಕೆಚ್ ರೆಡಿ ಮಾಡಿಕೊಂಡಿತ್ತು. 6 ತಿಂಗಳ ಹಿಂದೆ ಬ್ಯಾಂಕ್ಗೆ ಬಂದಿದ್ದ ಆರೋಪಿಗಳು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಒಳನುಗ್ಗಲು ಎಂಟ್ರಿ ಹೇಗೆ, ಯಾವ ದಾರಿಯಿಂದ ಬ್ಯಾಂಕ್ಗೆ ನುಗ್ಗಬೇಕು, ಹೀಗೆ ಹಲವಾರು ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ಸೆಪ್ಟೆಂಬರ್ 2ರಂದು ರಾತ್ರಿ ಬ್ಯಾಂಕ್ ಹಿಂಭಾಗದ ಶಟರ್ ಮುರಿದು ಒಳಗೆ ನುಗ್ಗಿದ್ರು. ಬ್ಯಾಂಕ್ ಸಿಸಿ ಕ್ಯಾಮೆರಾಗಳಿಗೆ ಕಪ್ಪು ಬಣ್ಣದ ಸ್ಪ್ರೇ ಹೊಡೆದು ತನ್ನ ಕೆಲಸವನ್ನ ಮುಗಿಸಿತು. ಈ ಘಟನೆ ಕುರಿತು ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಈಗ ಅದರಲ್ಲಿ ನೆಕ್ಸ್ಟ್ ಅವರು ಬ್ಯಾಂಕ್ ಮ್ಯಾನೇಜರ್ ರೂಮ್ ಅಲ್ಲಿ ಒಂದು ಲಾಕರ್ ಇತ್ತು, ಅದಕ್ಕೆ ಅವರು ಗ್ಯಾಸ್ ಕಟ್ಟರ್ ತಗೊಂಡು ಬಂದಿದ್ದು, ಆ ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಆ ಲಾಕರ್ ಅಲ್ಲಿ, ಚಿಕ್ಕ ಲಾಕರ್ ಅಲ್ಲಿ ಅವರಿಗೆ ಏನು ಐಟಮ್ ಜಾಸ್ತಿ ಸಿಕ್ಲಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಸಿಕ್ತು. ಅದು ಆದ ನಂತರ ಅವರು ಮೇನ್ ಟ್ರೆಜರಿ ರೂಮ್ ಏನಿದೆ ಅದರಲ್ಲಿ 3 ಲಾಕರ್ ಇತ್ತು. ಅದೇ ಗ್ಯಾಸ್ ಕಟ್ಟರ್ ತಗೊಂಡು ಅವರು ಮೇನ್ ಲಾಕರ್ ಕಡೆ ಹೋದ್ರು. ಅಲ್ಲಿ ಫಸ್ಟ್ ಲಾಕರ್ ಗೆ ಅವರು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಅಲ್ಲಿ ಸುಮಾರು 34 ಲಕ್ಷದ ಗೋಲ್ಡ್ ಮತ್ತೆ ಕ್ಯಾಶ್ ಅವರಿಗೆ ಸಿಕ್ಕಿದ್ದು. ಇಲ್ಲಿ ತನಕ ಅವರಿಗೆ ಸರ್ಕಾರಿ ಬ್ಯಾಂಕ್ ಖಜಾನೆ ಒಡೆದಿದ್ದ ಕಿಲಾಡಿ ಗ್ಯಾಂಗ್ ಒಂದೇ ಒಂದು ಕ್ಲೂ ಅನ್ನ ಬಿಟ್ಟಿರಲಿಲ್ಲ. ಸಿಸಿ ಕ್ಯಾಮೆರಾಗೂ ಕೂಡ ಸ್ಪ್ರೇ ಹೊಡೆದಿದ್ದಂತಹ ಕದೀಮರನ್ನ ಈಗ ಬಾದಾಮಿ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಕೆಡ್ಡಾಗಿ ಕೆಡವಿದ್ದಾರೆ. ಮುಖಕ್ಕೆ ಮಾಸ್ಕ್, ತಲೆಗೊಂದು ಮಂಕಿ ಕ್ಯಾಪ್, ಚೂಡಿ ಮಾದರಿ ವೇಷ ತೊಟ್ಟು ಕತ್ತಲೆಯಲ್ಲಿ ಬ್ಯಾಂಕ್ಗೆ ನುಗ್ಗಿದ ಗ್ಯಾಂಗ್ ನೋಡಿ. ಬ್ಯಾಂಕ್ನ ಇಡೀ ಖಜಾನೆ ಖಾಲಿ ಮಾಡಿದ ಕದೀಮರನ್ನ ಬಾಗಲಕೋಟೆ ಪೊಲೀಸರು ಕೆಡ್ಡಕ್ಕೆ ಕೆಡವಿದ್ದಾರೆ. ಇದು 2025 ಸೆಪ್ಟೆಂಬರ್ 7ರಂದು ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಕಾಕನೂರು ಗ್ರಾಮದಲ್ಲಿ ನಡೆದ ಘಟನೆ. ಎಸ್ಬಿಐ ಬ್ಯಾಂಕ್ಗೆ ನುಗ್ಗಿದ 6 ಜನರ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಖಜಾನೆ ಹೊಡೆದಿತ್ತು. ಬ್ಯಾಂಕ್ ಲಾಕರ್ ಓಪನ್ ಮಾಡಿ ಚಿನ್ನಾಭರಣ, ಹಣ ದೋಚಿದ್ದು ಇದಕ್ಕೂ 6 ತಿಂಗಳ ಮೊದಲೇ ಸ್ಕೆಚ್ ರೆಡಿ ಮಾಡಿಕೊಂಡಿತ್ತು. 6 ತಿಂಗಳ ಹಿಂದೆ ಬ್ಯಾಂಕ್ಗೆ ಬಂದಿದ್ದ ಆರೋಪಿಗಳು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಒಳನುಗ್ಗಲು ಎಂಟ್ರಿ ಹೇಗೆ, ಯಾವ ದಾರಿಯಿಂದ ಬ್ಯಾಂಕ್ಗೆ ನುಗ್ಗಬೇಕು, ಹೀಗೆ ಹಲವಾರು ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ಸೆಪ್ಟೆಂಬರ್ 2ರಂದು ರಾತ್ರಿ ಬ್ಯಾಂಕ್ ಹಿಂಭಾಗದ ಶಟರ್ ಮುರಿದು ಒಳಗೆ ನುಗ್ಗಿದ್ರು. ಬ್ಯಾಂಕ್ ಸಿಸಿ ಕ್ಯಾಮೆರಾಗಳಿಗೆ ಕಪ್ಪು ಬಣ್ಣದ ಸ್ಪ್ರೇ ಹೊಡೆದು ತನ್ನ ಕೆಲಸವನ್ನ ಮುಗಿಸಿತು.
ಈ ಘಟನೆ ಕುರಿತು ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಈಗ ಅದರಲ್ಲಿ ನೆಕ್ಸ್ಟ್ ಅವರು ಬ್ಯಾಂಕ್ ಮ್ಯಾನೇಜರ್ ರೂಮ್ ಅಲ್ಲಿ ಒಂದು ಲಾಕರ್ ಇತ್ತು, ಅದಕ್ಕೆ ಅವರು ಗ್ಯಾಸ್ ಕಟ್ಟರ್ ತಗೊಂಡು ಬಂದಿದ್ರು. ಆ ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಆ ಲಾಕರ್ ಅಲ್ಲಿ ಚಿಕ್ಕ ಲಾಕರ್ ಅಲ್ಲಿ ಅವರಿಗೆ ಏನು ಐಟಮ್ ಜಾಸ್ತಿ ಸಿಕ್ಲಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಸಿಕ್ತು. ಅದು ಆದ ನಂತರ ಅವರು ಮೇನ್ ಟ್ರೆಜರಿ ರೂಮ್ ಏನಿದೆ ಅದರಲ್ಲಿ 3 ಲಾಕರ್ ಇತ್ತು. ಅದೇ ಗ್ಯಾಸ್ ಕಟ್ಟರ್ ತಗೊಂಡು ಅವರು ಮೇನ್ ಲಾಕರ್ ಕಡೆ ಹೋದ್ರು. ಅಲ್ಲಿ ಫಸ್ಟ್ ಲಾಕರ್ ಅವರು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಅಲ್ಲಿ ಸುಮಾರು 34 ಲಕ್ಷದ ಗೋಲ್ಡ್ ಮತ್ತೆ ಕ್ಯಾಶ್ ಅವರಿಗೆ ಸಿಕ್ಕಿದ್ದು. ಇಲ್ಲಿ ತನಕ ಅವರಿಗೆ ಟೈಮ್ ಸರ್ಕಾರಿ ಬ್ಯಾಂಕ್ ಖಜಾನೆ ಒಡೆದಿದ್ದ ಕಿಲಾಡಿ ಗ್ಯಾಂಗ್ ಒಂದೇ ಒಂದು ಕ್ಲೂ ಅನ್ನ ಬಿಟ್ಟಿರಲಿಲ್ಲ. ಸಿಸಿ ಕ್ಯಾಮೆರಾಗೂ ಕೂಡ ಸ್ಪ್ರೇ ಹೊಡೆದಿದ್ದಂತಹ ಕದೀಮರನ್ನ ಈಗ ಬಾದಾಮಿ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಕೆಡ್ಡಾಗೆ ಕೆಡವಿದ್ದಾರೆ. ಮುಖಕ್ಕೆ ಮಾಸ್ಕ್, ತಲೆಗೊಂದು ಮಂಕಿ ಕ್ಯಾಪ್, ಚೂಡಿ ಮಾದರಿ ವೇಷ ತೊಟ್ಟು ಕತ್ತಲೆಯಲ್ಲಿ ಬ್ಯಾಂಕ್ಗೆ ನುಗ್ಗಿದ ಗ್ಯಾಂಗ್ ನೋಡಿ. ಬ್ಯಾಂಕ್ನ ಇಡೀ ಖಜಾನೆ ಖಾಲಿ ಮಾಡಿದ ಕದೀಮರನ್ನ ಬಾಗಲಕೋಟೆ ಪೊಲೀಸರು ಕೆಡ್ಡಕ್ಕೆ ಕೆಡವಿದ್ದಾರೆ. ಇದು 2025ರ ಸೆಪ್ಟೆಂಬರ್ 2ರಂದು ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಕಾಕನೂರು ಗ್ರಾಮದಲ್ಲಿ ನಡೆದ ಘಟನೆ. ಎಸ್ಬಿಐ ಬ್ಯಾಂಕ್ಗೆ ನುಗ್ಗಿದ 6 ಜನರ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಖಜಾನೆ ಹೊಡೆದಿತ್ತು. ಬ್ಯಾಂಕ್ ಲಾಕರ್ ಓಪನ್ ಮಾಡಿ ಚಿನ್ನಾಭರಣ, ಹಣ ದೋಚಿದ್ದು. ಇದಕ್ಕೂ 6 ತಿಂಗಳ ಮೊದಲೇ ಸ್ಕೆಚ್ ರೆಡಿ ಮಾಡಿಕೊಂಡಿತ್ತು. 6 ತಿಂಗಳ ಹಿಂದೆ ಬ್ಯಾಂಕ್ಗೆ ಬಂದಿದ್ದ ಆರೋಪಿಗಳು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಒಳನುಗ್ಗಲು ಎಂಟ್ರಿ ಹೇಗೆ, ಯಾವ ದಾರಿಯಿಂದ ಬ್ಯಾಂಕ್ಗೆ ನುಗ್ಗಬೇಕು, ಹೀಗೆ 10 ಹಲವಾರು ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ಸೆಪ್ಟೆಂಬರ್ 2ರಂದು ರಾತ್ರಿ ಬ್ಯಾಂಕ್ ಹಿಂಭಾಗದ ಶಟರ್ ಮುರಿದು ಒಳಗೆ ನುಗ್ಗಿದ್ರು. ಬ್ಯಾಂಕ್ ಸಿಸಿ ಕ್ಯಾಮೆರಾಗಳಿಗೆ ಕಪ್ಪು ಬಣ್ಣದ ಸ್ಪ್ರೇ ಹೊಡೆದು ತನ್ನ ಕೆಲಸವನ್ನ ಮುಗಿಸಿತು. ಈ ಘಟನೆ ಕುರಿತು ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಈಗ ಅದರಲ್ಲಿ ನೆಕ್ಸ್ಟ್ ಅವರು ಬ್ಯಾಂಕ್ ಮ್ಯಾನೇಜರ್ ರೂಮ್ ಅಲ್ಲಿ ಒಂದು ಲಾಕರ್ ಇತ್ತು, ಅದಕ್ಕೆ ಅವರು ಗ್ಯಾಸ್ ಕಟ್ಟರ್ ತಗೊಂಡು ಬಂದಿದ್ರು. ಆ ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಆ ಲಾಕರ್ ಅಲ್ಲಿ ಚಿಕ್ಕ ಲಾಕರ್ ಅಲ್ಲಿ ಅವರಿಗೆ ಏನು ಐಟಮ್ ಜಾಸ್ತಿ ಸಿಕ್ಲಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಸಿಕ್ತು. ಅದು ಆದ ನಂತರ ಅವರು ಮೇನ್ ಟ್ರೆಜರಿ ರೂಮ್ ಏನಿದೆ ಅದರಲ್ಲಿ 3 ಲಾಕರ್ ಇತ್ತು. ಅದೇ ಗ್ಯಾಸ್ ಕಟ್ಟರ್ ತಗೊಂಡು ಅವರು ಮೇನ್ ಲಾಕರ್ ಕಡೆ ಹೋದ್ರು. ಅಲ್ಲಿ ಫಸ್ಟ್ ಲಾಕರ್ ಅವರು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಅಲ್ಲಿ ಸುಮಾರು 34 ಲಕ್ಷದ ಗೋಲ್ಡ್ ಮತ್ತೆ ಕ್ಯಾಶ್ ಅವರಿಗೆ ಸಿಕ್ಕಿದ್ದು. ಇಲ್ಲಿ ತನಕ ಅವರು ಸರ್ಕಾರಿ ಬ್ಯಾಂಕ್ ಖಜಾನೆ ಒಡೆದಿದ್ದ ಕಿಲಾಡಿ ಗ್ಯಾಂಗ್ ಒಂದೇ ಒಂದು ಕ್ಲೂ ಅನ್ನ ಬಿಟ್ಟಿರಲಿಲ್ಲ. ಸಿಸಿ ಕ್ಯಾಮೆರಾಗೂ ಕೂಡ ಸ್ಪ್ರೇ ಹೊಡೆದಿದ್ದಂತಹ ಕದೀಮರನ್ನ ಈಗ ಬಾದಾಮಿ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಕೆಡ್ಡಾಗೆ ಕೆಡವಿದ್ದಾರೆ. ಮುಖಕ್ಕೆ ಮಾಸ್ಕ್, ತಲೆಗೊಂದು ಮಂಕಿ ಕ್ಯಾಪ್, ಚೂಡಿ ಮಾದರಿ ವೇಷ ತೊಟ್ಟು ಕತ್ತಲೆಯಲ್ಲಿ ಬ್ಯಾಂಕ್ಗೆ ನುಗ್ಗಿದ ಗ್ಯಾಂಗ್ ನೋಡಿ. ಬ್ಯಾಂಕ್ನ ಇಡೀ ಖಜಾನೆ ಖಾಲಿ ಮಾಡಿದ ಕದೀಮರನ್ನ ಬಾಗಲಕೋಟೆ ಪೊಲೀಸರು ಕೆಡ್ಡಕ್ಕೆ ಕೆಡವಿದ್ದಾರೆ. ಇದು 2025ರ ಸೆಪ್ಟೆಂಬರ್ 2ರಂದು ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಕಾಕನೂರು ಗ್ರಾಮದಲ್ಲಿ ನಡೆದ ಘಟನೆ. ಎಸ್ಬಿಐ ಬ್ಯಾಂಕ್ಗೆ ನುಗ್ಗಿದ 6 ಜನರ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಖಜಾನೆ ಹೊಡೆದಿತ್ತು. ಬ್ಯಾಂಕ್ ಲಾಕರ್ ಓಪನ್ ಮಾಡಿ ಚಿನ್ನಾಭರಣ, ಹಣ ದೋಚಿದ್ದು. ಇದಕ್ಕೂ 6 ತಿಂಗಳ ಮೊದಲೇ ಸ್ಕೆಚ್ ರೆಡಿ ಮಾಡಿಕೊಂಡಿತ್ತು. 6 ತಿಂಗಳ ಹಿಂದೆ ಬ್ಯಾಂಕ್ಗೆ ಬಂದಿದ್ದ ಆರೋಪಿಗಳು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಒಳನುಗ್ಗಲು ಎಂಟ್ರಿ ಹೇಗೆ, ಯಾವ ದಾರಿಯಿಂದ ಬ್ಯಾಂಕ್ಗೆ ನುಗ್ಗಬೇಕು, ಹೀಗೆ 10 ಹಲವಾರು ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ಸೆಪ್ಟೆಂಬರ್ 2ರಂದು ರಾತ್ರಿ ಬ್ಯಾಂಕ್ ಹಿಂಭಾಗದ ಶಟರ್ ಮುರಿದು ಒಳಗೆ ನುಗ್ಗಿದ್ರು. ಬ್ಯಾಂಕ್ ಸಿಸಿ ಕ್ಯಾಮೆರಾಗಳಿಗೆ ಕಪ್ಪು ಬಣ್ಣದ ಸ್ಪ್ರೇ ಹೊಡೆದು ತನ್ನ ಕೆಲಸವನ್ನ ಮುಗಿಸಿತು. ಈ ಘಟನೆ ಕುರಿತು ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಈಗ ಅದರಲ್ಲಿ ನೆಕ್ಸ್ಟ್ ಅವರು ಬ್ಯಾಂಕ್ ಮ್ಯಾನೇಜರ್ ರೂಮ್ ಅಲ್ಲಿ ಒಂದು ಲಾಕರ್ ಇತ್ತು, ಅದಕ್ಕೆ ಅವರು ಗ್ಯಾಸ್ ಕಟ್ಟರ್ ತಗೊಂಡು ಬಂದಿದ್ರು. ಆ ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಆ ಲಾಕರ್ ಅಲ್ಲಿ ಚಿಕ್ಕ ಲಾಕರ್ ಅಲ್ಲಿ ಅವರಿಗೆ ಏನು ಐಟಮ್ ಜಾಸ್ತಿ ಸಿಕ್ಲಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಸಿಕ್ತು. ಅದು ಆದ ನಂತರ ಅವರು ಮೇನ್ ಟ್ರೆಜರಿ ರೂಮ್ ಏನಿದೆ ಅದರಲ್ಲಿ 3 ಲಾಕರ್ ಇತ್ತು. ಅದೇ ಗ್ಯಾಸ್ ಕಟ್ಟರ್ ತಗೊಂಡು ಅವರು ಮೇನ್ ಲಾಕರ್ ಕಡೆ ಹೋದ್ರು. ಅಲ್ಲಿ ಫಸ್ಟ್ ಲಾಕರ್ ಅವರು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಅಲ್ಲಿ ಸುಮಾರು 34 ಲಕ್ಷದ ಗೋಲ್ಡ್ ಮತ್ತೆ ಕ್ಯಾಶ್ ಅವರಿಗೆ ಸಿಕ್ಕಿದ್ದು. ಇಲ್ಲಿ ತನಕ ಅವರಿಗೆ ಟೈಮ್ ಸರ್ಕಾರಿ ಬ್ಯಾಂಕ್ ಖಜಾನೆ ಒಡೆದಿದ್ದ ಕಿಲಾಡಿ ಗ್ಯಾಂಗ್ ಒಂದೇ ಒಂದು ಕ್ಲೂ ಅನ್ನ ಬಿಟ್ಟಿರಲಿಲ್ಲ. ಸಿಸಿ ಕ್ಯಾಮೆರಾಗೂ ಕೂಡ ಸ್ಪ್ರೇ ಹೊಡೆದಿದ್ದಂತಹ ಕದೀಮರನ್ನ ಈಗ ಬಾದಾಮಿ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಕೆಡ್ಡಾಗೆ ಕೆಡವಿದ್ದಾರೆ. ಮುಖಕ್ಕೆ ಮಾಸ್ಕ್, ತಲೆಗೊಂದು ಮಂಕಿ ಕ್ಯಾಪ್, ಚೂಡಿ ಮಾದರಿ ವೇಷ ತೊಟ್ಟು ಕತ್ತಲೆಯಲ್ಲಿ ಬ್ಯಾಂಕ್ಗೆ ನುಗ್ಗಿದ ಗ್ಯಾಂಗ್ ನೋಡಿ. ಬ್ಯಾಂಕ್ನ ಇಡೀ ಖಜಾನೆ ಖಾಲಿ ಮಾಡಿದ ಕದೀಮರನ್ನ ಬಾಗಲಕೋಟೆ ಪೊಲೀಸರು ಕೆಡ್ಡಕ್ಕೆ ಕೆಡವಿದ್ದಾರೆ. ಇದು 2025ರ ಸೆಪ್ಟೆಂಬರ್ 2ರಂದು ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಕಾಕನೂರು ಗ್ರಾಮದಲ್ಲಿ ನಡೆದ ಘಟನೆ. ಎಸ್ಬಿಐ ಬ್ಯಾಂಕ್ಗೆ ನುಗ್ಗಿದ 6 ಜನರ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಖಜಾನೆ ಹೊಡೆದಿತ್ತು. ಬ್ಯಾಂಕ್ ಲಾಕರ್ ಓಪನ್ ಮಾಡಿ ಚಿನ್ನಾಭರಣ, ಹಣ ದೋಚಿದ್ದು. ಇದಕ್ಕೂ 6 ತಿಂಗಳ ಮೊದಲೇ ಸ್ಕೆಚ್ ರೆಡಿ ಮಾಡಿಕೊಂಡಿತ್ತು.
6 ತಿಂಗಳ ಹಿಂದೆ ಬ್ಯಾಂಕ್ಗೆ ಬಂದಿದ್ದ ಆರೋಪಿಗಳು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಒಳನುಗ್ಗಲು ಎಂಟ್ರಿ ಹೇಗೆ, ಯಾವ ದಾರಿಯಿಂದ ಬ್ಯಾಂಕ್ಗೆ ನುಗ್ಗಬೇಕು, ಹೀಗೆ 10 ಹಲವಾರು ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ಸೆಪ್ಟೆಂಬರ್ 2ರಂದು ರಾತ್ರಿ ಬ್ಯಾಂಕ್ ಹಿಂಭಾಗದ ಶಟರ್ ಮುರಿದು ಒಳಗೆ ನುಗ್ಗಿದ್ರು. ಬ್ಯಾಂಕ್ ಸಿಸಿ ಕ್ಯಾಮೆರಾಗಳಿಗೆ ಕಪ್ಪು ಬಣ್ಣದ ಸ್ಪ್ರೇ ಹೊಡೆದು ತನ್ನ ಕೆಲಸವನ್ನ ಮುಗಿಸಿತು. ಈ ಘಟನೆ ಕುರಿತು ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಈಗ ಅದರಲ್ಲಿ ನೆಕ್ಸ್ಟ್ ಅವರು ಬ್ಯಾಂಕ್ ಮ್ಯಾನೇಜರ್ ರೂಮ್ ಅಲ್ಲಿ ಒಂದು ಲಾಕರ್ ಇತ್ತು, ಅದಕ್ಕೆ ಅವರು ಗ್ಯಾಸ್ ಕಟ್ಟರ್ ತಗೊಂಡು ಬಂದಿದ್ರು. ಆ ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಆ ಲಾಕರ್ ಅಲ್ಲಿ, ಚಿಕ್ಕ ಲಾಕರ್ ಅಲ್ಲಿ ಅವರಿಗೆ ಏನು ಐಟಮ್ ಜಾಸ್ತಿ ಸಿಕ್ಲಿಲ್ಲ, ಡಾಕ್ಯುಮೆಂಟ್ಸ್ ಮಾತ್ರ ಸಿಕ್ತು. ಅದು ಆದ ನಂತರ ಅವರು ಮೇನ್ ಟ್ರೆಜರಿ ರೂಮ್ ಏನಿದೆ ಅದರಲ್ಲಿ 3 ಲಾಕರ್ ಇತ್ತು. ಅದೇ ಗ್ಯಾಸ್ ಕಟ್ಟರ್ ತಗೊಂಡು ಅವರು ಮೇನ್ ಲಾಕರ್ ಕಡೆ ಹೋದ್ರು. ಅಲ್ಲಿ ಫಸ್ಟ್ ಲಾಕರ್ ಅವರು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು. ಅಲ್ಲಿ ಸುಮಾರು 34 ಲಕ್ಷದ ಗೋಲ್ಡ್ ಮತ್ತೆ ಕ್ಯಾಶ್ ಅವರಿಗೆ ಸಿಕ್ಕಿದ್ದು. ಇಲ್ಲಿ ತನಕ ಅವರಿಗೆ